ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದಂತಹ ಹೀರೆಕಾಯಿ ಎಣ್ಗಾಯಿ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು, ಅಷ್ಟೇ ರುಚಿಕರವಾದಂಥ ಹೀರೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಮೊದಲು ನಾನು ತೊಟ್ಟನ್ನು ತೆಗಿತಾ ಇದ್ದೀನಿ, ಎರಡೂ ಕಡೆನೂ ಒಂದೊಂದು ಇಂಚಷ್ಟು ವೇಸ್ಟನ್ನು ತೆಗೆದು ನಂತರ ಇದನ್ನು ಬೆನ್ನನ್ನು ರಿಮೂವ್ ಮಾಡ್ತೀನಿ. ನೀವು ಹೀರೆಕಾಯಿ ಎಣ್ಗಾಯಿ ಮಾಡಬೇಕಂತಂದು ಉದ್ದೇಶ ಇತ್ತಪ್ಪ ಅಂದರೆ ಮಾರ್ಕೆಟಿಗೆ ಹೋದಾಗ ಸ್ವಲ್ಪ ಎಳೆಯದೆ ಹೀರೆಕಾಯಿಯನ್ನು ತಗೊಳ್ಳಿ, ಯಾಕಂದರೆ ಬೇಗ ಬೇಯುತ್ತೆ. ನೀವು ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ಬೇಗ ಬೇಯಲ್ಲ ಮತ್ತು ಟೇಸ್ಟು ಅಷ್ಟು ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಎಳಿ ತಗೊಳ್ರಿ, ಹಾಗೆ ಸ್ವಲ್ಪ ಸ್ಟ್ರೇಟ್ ಇರ್ತಿದ್ದು ತೊಗೊಳ್ರಿ, ಡೊಂಕ್ ಇದ್ದಿದ್ದು ತೊಗೋಬೇಡಿ ಅಂತ ಹೇಳ್ತಾ ನಾನು ಇವನ್ನೆಲ್ಲ ಮೇಲಿನ ಲೇಯರನ್ನು ರಿಮೂವ್ ಮಾಡಿದ್ದಾದಮೇಲೆ ನೀರಿಗೆ ಹಾಕಿ ತೊಳಿತೀನಿ. ಮೊದಲೇ ತೊಳೆದಿಟ್ಕೊಂಡು ಲೇಯರನ್ನು ರಿಮೂವ್ ಮಾಡಿದರೆ ಅದು ಹುಡಿ ಥರ ಅಂಟುಕೊಂಡಿರುತ್ತೆ. ಆದ್ದರಿಂದ ಫಸ್ಟ್ ನಾನು ಕಟ್ ಮಾಡ್ತೀನಿ. ಮೇಲಿನ ಲೇಯರ್ ತೆಗೆದು ಈ ರೀತಿ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ತೀನಿ. ವಾಶ್ ಮಾಡಿದಾದಮೇಲೆ ಸ್ವಲ್ಪ ಇದನ್ನು ಒರೆಸಿ ತಗೊಳ್ಳಿ, ಯಾಕಂದರೆ ಮಸಾಲೆಗೆ ನಾವು ಕಟ್ ಮಾಡಿದಾಗ ಅದು ಸ್ವಲ್ಪ ನೀರಾಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಈ ರೀತಿ ಫಸ್ಟು ಒರೆಸಿದಾದ್ಮೇಲೆ ನಮಗೆ ಎಷ್ಟು ಎಣ್ಗಾಯಿಗೆ ಆ ಗಾತ್ರ ಬೇಕೋ ಅಷ್ಟು ಗಾತ್ರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನು 2.5 ಇಂಚಿನಷ್ಟು ನಾನು ಕಟ್ ಮಾಡ್ತಿದ್ದೀನಿ. ಎಲ್ಲವನ್ನೂ ಒಂದೇ ಅಳತೆಗೆ ಕಟ್ ಮಾಡಿ ಇಟ್ಟಾದಮೇಲೆ ಮಧ್ಯದಲ್ಲಿ ಈ ಥರ ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ತೀನಿ. ಅರ್ಧದ ಮಟ್ಟ ಅಷ್ಟೇ ಕಟ್ ಮಾಡಿ, ಪೂರ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಟ್ ಮಾಡಿ ಈ ಥರ ಪ್ಲಸ್ ಆಕಾರಕ್ಕೆ ಮತ್ತೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಮಸಾಲೆನ ಇದಕ್ಕೆ ತುಂಬಬೇಕಾಗುತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದ ನಂತರ ನಾನು ಇದಕ್ಕೆ ಶೇಂಗಾ, ಒಂದು ಬಟ್ಟಲಷ್ಟು ಶೇಂಗಾ ಕಾಳನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಶೇಂಗಾ ಸ್ವಲ್ಪ ಬಿಸಿ ಆದ ನಂತರ ಅದನ್ನು ಒಂದು ಪ್ಲೇಟಿಗೆ ತಗೊಂಡು ಅದೇ ಬಾಣಲೆಗೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ತೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಬಿಳಿ ಎಳ್ಳನ್ನು ಸಹ ಸ್ವಲ್ಪ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಚಟಪಟ ಅಂತ ಸಿಡಿದಾದ್ಮೇಲೆ ಅದೇ ಪ್ಲೇಟಿಗೆ ತೆಗೆದು 2 ಸ್ಪೂನ್ನಷ್ಟು ಧನಿಯಾ, ಹಾಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಒಂದು ಚಿಟಿಕೆಯಷ್ಟು ಮೆಂತ್ಯ ಹಾಕಿ ಫ್ರೈ ಮಾಡ್ತೀನಿ. ಧನಿಯಾನು ಸಹ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಫ್ರೈ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ, ಹಸಿ ಶುಂಠಿ ಹಾಗೆ ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಉಪ್ಪು, ಅರಿಶಿನ, ಗುರಳ್ ಪುಡಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ ಒಂದು ದೊಡ್ಡ ಗಾತ್ರದ ಈರುಳ್ಳಿನೂ ಹಾಕಿ ನಾನು ಅದನ್ನು ಮೆತ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದಾಗ ನೀರು ಮುಟ್ಟಿಸ್ಬಾರ್ದು, ಹಾಗೆ ರುಬ್ಕೊಂಬರಬೇಕು. ಅದು ಜಿಗಟ್ ಥರ ಬರುತ್ತೆ. ನಾವು ಈ ಥರ ತುಂಬಿದಾಗ ಅದು ಬಿಟ್ಕೊಳ್ಳಲ್ಲ, ಗಟ್ಟಿಯಾಗಿ ಹಾಗೆ ಕೊಡುತ್ತೆ. ಆದ್ದರಿಂದ ಈ ನೀರು ಹಾಕ್ದಂಗೆ ರುಬ್ಕೊಂಡು ಬನ್ನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಸಾಸಿವೆ ಜೀರಿಗೆ ಹಾಕಿ ಮತ್ತೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ನಂತರ ಕರಿಬೇವನ್ನು ಹಾಕಿದ್ದೀನಿ. ಕರಿಬೇವು ಬಾಡಿದಾದಮೇಲೆ ನಾನು ತುಂಬಿಟ್ಟಂತಹ ಹೀರೆಕಾಯಿ ಹೋಳುಗಳನ್ನು ಎಲ್ಲವನ್ನು ಹಾಕಿ ಒಂದು ಸರಿ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ತೀನಿ. ನಂತರ ಉಳಿದಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಬೆರೆಸಿ ಅದಕ್ಕೆ ಹಾಕ್ತೀನಿ. ಹಾಕಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಕುದಿಸಿ ನೋಡಿ, ಈ ಥರ ನೀಟಾಗಿ ಎಲ್ಲ ಕಡೆಗೂ ನೀರು ಬರೋ ಥರ ಇದನ್ನು ಮಾಡಿ ಸ್ವಲ್ಪ ಕುದಿಸ್ಕೊಳ್ಳಿ. ಕುದಿಸಿ ಸ್ವಲ್ಪ ಬಾಯಿ ಮುಚ್ಚಿದಾದಮೇಲೆ ಲೋ ಫ್ಲೇಮಲ್ಲಿ ಒಂದು 10-15 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ರುಚಿಕರವಾದ ಎಣ್ಗಾಯಿ ರೆಡಿ ಆಗುತ್ತೆ. ಎಣ್ಗಾಯಿ ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ನೋಡಿ ಈ ಥರ ನೀವು ಎಣ್ಗಾಯಿ ಮಾಡಿದ್ರೆ ಶೇರ್ ಮಾಡಿ.